ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೃಷ್ಟಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಂಬ್ಲೈನ್ ನೋಡಿ ಆಲ್ರೆಡಿ ಗೊತ್ತಾಗಿದೆ. ಇವತ್ತು ಮಸಾಲ ಟೀನ ಮಾಡ್ತಾಯಿದ್ದೀನಿ. ಮಸಾಲ ಟೀ ಮಾಡೋದಕ್ಕೆ ಒಂದು ವಿಶೇಷತೆ ಇದೆ, ಮತ್ತು ಅದರಿಂದ ತುಂಬ ಜನಕ್ಕೆ ತಲೆನೋವು ಅನ್ನೋದು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ನೋಡಿರ್ಬೋದು, ನಾನು ತುಂಬ ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದ್ರಿಂದ ಸ್ವಲ್ಪ ಅವಾಗ ತಲೆನೋವು ಬರ್ತಾ ಇರುತ್ತೆ. ನಾವು ಮಳೆ ಬಿಸಿಲು ಅನ್ನಲ್ಲ, ಗಾಳಿ ಅನ್ನಲ್ಲ, ಎಲ್ಲ ಟೈಮಲ್ಲೂ ಕೂಡ ನಾನು ಹೊರಗಡೆನೇ ಇರ್ತೀನಿ. ಏನಾದರೂ ಮನೆಗೆ ಬಂದಾಗ ತುಂಬ ತಲೆನೋವ್ತಾ ಇರುತ್ತೆ. ಯಾರಾದರೂ ಒಂದು ಗ್ಲಾಸ್ ಟೀ ಕೊಟ್ಟರೆ ಸಾಕು ಅನ್ನೋ ರೀತಿ ಇರುತ್ತೆ. ಹಾಗಾಗಿ ನಾನು ಅಂಥ ಟೈಮ್ಗಳಲ್ಲಿ ಒಂದು ಸಣ್ಣ ಗ್ಲಾಸಲ್ಲಿ ಕೂಡ ಅದೊಂದು ಟೀನ ಕುಡಿದ್ರೆ ಮನಸ್ಸಿಗೆ ಒಂಥರ ಏನೋ ನೆಮ್ಮದಿ ಆಗುತ್ತೆ, ತಲೆ ಕೂಡ ಫ್ರೆಶ್ ಅನಿಸುತ್ತೆ. ಅಷ್ಟು ಒಳ್ಳೆ ಟೀ ಅದು. ಆ ಟೀ ಮಾಡೋಣ ಬನ್ನಿ. ನಾನು ಕೂಡ ಅಷ್ಟೇ, ಬಸ್ಸಲ್ಲಿ ಎಲ್ಲಾದರೂ ಹೋಗ್ಬೇಕಾದ್ರೆ ನಮ್ಮಮ್ಮನ ಮನೆಗೆ ಹೊರಗಡೆ ಎಲ್ಲರೂ ಹೋದಾಗಲೂ ಕೂಡ ನಮ್ಮಮ್ಮನ ಮನೆಯಲ್ಲೂ ಕೂಡ ನನಗೆ ಆ ರೀತಿ ಮಾಡಿಕೊಡ್ತಾರೆ. ಅದು ಒಂಥರ ಅಭ್ಯಾಸ ಆಗಿದೆ. ಮಸಾಲೆ ಟೀ ಕಾಫಿನೇ ಕುಡಿಯೋಲ್ಲ ಅನ್ನೋರ್ಗೂ ಕೂಡ ನೀವು ಇದೊಂದು ಅರ್ಧ ಗ್ಲಾಸ್ ಟೀ ಕೊಟ್ಟರೆ ಅವ್ರ ಬಾಯಲ್ಲಿ ನೀವೇನಂತ ಕೇಳ್ಬೋದು ಅಂತ ಹೇಳ್ತೀನಿ ನಾನು. ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ ಟೀನ. ಅಷ್ಟು ತುಂಬ ಸೂಪರಾಗಿರುತ್ತೆ ಟೀ ಅಂತಲೇ ಹೇಳ್ತಾ ಇದ್ದೀನಿ ನಾನು. ನನ್ನ ಮಗಳು ಕೂಡ ಪಕ್ಕದಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದಾರೆ. ಅವ್ರದ್ದೊಂದು ಚಾನಲ್ ಇದೆ, ಅವ್ರ ಚಾನಲ್ಗೋಸ್ಕರ ವೀಡಿಯೋ ಮಾಡ್ಕೊತಾ ಇದ್ದಾರೆ. ಈ ಟೀ ನಿಜವಾಗ್ಲೂ ತುಂಬ ಮೈಂಡ್ಗೆ ಫ್ರೆಶ್ ಕೊಡುತ್ತೆ ಮಸಾಲೆ ಟೀನ. ಮತ್ತು ಇಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಟೈಮ್ ಸಿಕ್ಕಿದಾಗ ಒಂದು ಸಣ್ಣ ಪುಟ್ಟ ಟೈಮ್ ಸಿಕ್ಕಿದ್ರೂ ಕೂಡ ಯಾವ್ದಾದ್ರು ಒಂದು ಸಣ್ಣ ವೀಡಿಯೋನ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ. ಸುಮ್ಮನೆ ಕೂತಿರತ್ತವು ವೀಡಿಯೋ ಮಾಡಿ ಹಾಕೋರ್ಗೆಲ್ರಿಗೂ ಕೂಡ ಲೈಕು, ಕಮೆಂಟು, ಶೇರು ಎಲ್ಲ ಮಾಡ್ತೀರಾ. ನಮ್ಮಂಥ ಕಷ್ಟಪಟ್ಟು ವೀಡಿಯೋ ಮಾಡೋರಿಗೆ ಯಾಕೆ ನೀವು ಶೇರ್ ಮಾಡಲ್ಲ, ಕಮೆಂಟ್ ಮಾಡಲ್ಲ, ವೀಡಿಯೋನ ಪೂರ್ತಿ ನೋಡಲ್ಲ ಅಂತ ಕೇಳ್ತೀನಿ ನಾನು ಯಾರದೇ ವೀಡಿಯೋ ನೋಡಿದ್ರು ಕೂಡ ಪೂರ್ತಿ ವೀಡಿಯೋ ನೋಡ್ತೀನಿ. ನನಗೆ ಟೈಮ್ ಇಲ್ಲ ನೋಡೋದಕ್ಕೂ ಅಂತ ಹೇಳಿದ್ರೆ ಕೂಡ ನಾನು ಬಸ್ಸಲ್ಲಿ ಎಲ್ಲರೂ ಹೋಗ್ಬೇಕಾದ್ರೆ ಮ್ಯೂಟ್ ಮಾಡಿಬಿಟ್ಟು ಅವ್ರ ವೀಡಿಯೋನ ಪೂರ್ತಿ ಆನ್ ಮಾಡಿಬಿಟ್ಬಿಟ್ಟು ನೋಡಿಬಿಟ್ಟು ಲಾಸ್ಟಲ್ಲಿ ಒಂದು ಕಮೆಂಟ್ ಮಾಡಿ ಬರ್ತೀನಿ. ನಾನು ಅಂಥ ವ್ಯಕ್ತಿ. ನನ್ನ ಕೈಲಾಗಿದ್ದನ್ನು ಕೂಡ ನಾನು ಬೇರೆಯವ್ರಿಗೆ ಸಣ್ಣ ಪುಟ್ಟನ ಯೂಟ್ಯೂಬಲ್ಲೇ ಹೆಲ್ಪ್ ಮಾಡಿಕೊಂಡು ಮುಂದೆ ಬರ್ತಾಯಿದ್ದೀನಿ. ಹಾಗಾಗಿ ನಾನು ಕೇಳೋದಿಷ್ಟೇ, ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಯಾಕೆ ನೀವು ವೀಡಿಯೋನ ನೋಡೋಲ್ಲ ಅಂತ ಕೇಳ್ತೀನಿ ನಾನು. ಎಷ್ಟೋ ಜನ ಬರೀ ಕೂತಿರೋತವು, ಏನೋ ತಮಾಷೆ, ಏನೋ ಒಂದು ಹಿಡ್ದಾಕ್ತಾರೆ. ಅಂಥವ್ರಿಗೆಲ್ಲ ಮಿಲಿಯನ್ ಗಟ್ಟಲೆ ಓಡಿಸ್ತೀರ. ನಮ್ಮಂಥವ್ರು ಕಷ್ಟಪಟ್ಟು ವೀಡಿಯೋ ಮಾಡೋರಿಗೆ ನೀವು ಯಾಕೆ ನೀವು ವ್ಯೂಸ್ನ ಕೊಡೋಲ್ಲ ಅಂತ ಕೇಳ್ತಾ ಇದ್ದೀನಿ. ಯಾಕೆ ನೀವು ನೋಡೋಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಬನ್ನಿ ಆ ಟೀಮ್ನ ಮಾಡೋಣ. ಹೀಗೆ ನನ್ನ ದಿನನಿತ್ಯದಲ್ಲಿ ನಾನು ದೊಡ್ಡ ವೀಡಿಯೋನ ನಾನು ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಹಾಗಾಗಿ ನಾನು ವೀಡಿಯೋನ ಮಾಡ್ತಾ ಇರಲಿಲ್ಲ, ಸಾಂಗ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ಇನ್ನು ಮುಂದೆ ನಾನು ಮೊದಲು ಕೂಡ ನಾನು ನೈಟಲ್ಲೇ ವೀಡಿಯೋ ಮಾಡ್ತಾಯಿದ್ದೆ. ಇವಾಗಲೂ ಕೂಡ ನಾನು ನೈಟಲ್ಲೇ ವೀಡಿಯೋ ಮಾಡ್ತಾ ಇರೋದು. ಲೈಟ್ ಉರಿತಾ ಇದೆ, ನೈಟಲ್ಲೇ ವೀಡಿಯೋ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡ್ತಾ ಇರೋದು. ದಯವಿಟ್ಟು ಎಲ್ಲರೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಇವಾಗ ಟೀ ಯಾವ ರೀತಿ ಇರುತ್ತೆ ಅಂತ ಮಾಡೋಣ. ಇಟ್ಕೊಂಡಿದ್ದೀನಿ. ಹಾಲು ಮತ್ತು ನೀರು ಎಷ್ಟು ಬೇಕಷ್ಟನ್ನು ಹಾಕೋತಾ ಇದ್ದೀನಿ. 2 ಗ್ಲಾಸ್ ಮಾಡ್ತಾಯಿದ್ದೀನಿ ನಾನು. ಹಾಲಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಶುಂಠಿ ಹಾಕೋತಾ ಇದ್ದೀನಿ, ಏಲಕ್ಕಿ, ಲವಂಗ, ಚಕ್ಕೆ ಇದಿಷ್ಟನ್ನು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ಕುದಿಬೇಕು. ಇದು ಕುದಿ ಬರೋವರೆಗೂ ಕಾಯೋಣ. ಚೆನ್ನಾಗಿ ಕುದೀತಾ ಇದೆ, ನೋಡ್ಬೋದು ಕುದೀತಾ ಇದೆ. ಸ್ವಲ್ಪ ಕತ್ಲೆ ಇರೋದ್ರಿಂದ ಸ್ವಲ್ಪ ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ನಿಮಗೆ, ಕತ್ಲೆ ಕಾಣಿಸ್ತಾ ಇದೆ. ಈಗ ಸಕ್ಕರೆನ ಹಾಕೋತಾ ಇದ್ದೀನಿ. ಇದು ನಾನು ರಾತ್ರಿ ಟೈಮ್ ಮಾಡ್ತಿರೋದು ವೀಡಿಯೋ. ನೀವು ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1 ಸ್ಪೂನಷ್ಟು ಟೀ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಸಕ್ಕರೆ ಬದಲಿಗೆ ನೀವು ಬೆಲ್ಲ ಕೂಡ ಹಾಕ್ಬೋದು. ಬೆಲ್ಲನೇ ಮುಖ್ಯ ಇದಕ್ಕೆ. ನಾನಿಲ್ಲಿ ಸಕ್ಕರೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು.
ಬೆಲ್ಲ ಬೇಡ ಅಂದರೆ ಸಕ್ಕರೆ ಯೂಸ್ ಮಾಡಿ, ಸಕ್ಕರೆ ಇಲ್ಲ ಅಂದರೆ ಬೆಲ್ಲ ಯೂಸ್ ಮಾಡಿ, ಎರಡು ಕೂಡ ಯೂಸ್ ಆಗುತ್ತೆ. ಆದರೆ ನಮ್ಮ ದೇಹಕ್ಕೆ ಬೆಲ್ಲನೇ ಯೂಸ್ ಆಗೋದು. ಇದು ನೋಡಿ, ಗಂಟ್ಲು ನೋವಿರೋರಿಗೆ, ಶೀತ ಆಗಿರೋರಿಗೆ, ತಲೆನೋವಿರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಮೈಂಡು ಫ್ರೆಶ್ ಕೊಡುತ್ತೆ. ಗಂಟ್ಲು ಯಾಕೋ ಕಡಿತಾ ಇದೆ ಮತ್ತು ಯಾಕೋ ಒಂಥರ ಹಿಂಸೆ ಆಗ್ತಿದೆ ಅಂತ ಅನ್ನೋರಿಗೆ ನೀವು ಈ ರೀತಿ ಒಂದು ಗ್ಲಾಸ್ ಟೀನ ಮಾಡಿಕೊಡಿ. ಅವ್ರು ಕುಡಿದ್ಮೇಲೆ ಹೇಳ್ತಾರೆ ನಿಮಗೆ ಎಷ್ಟು ನನಗೆ ಸಮಾಧಾನ ಅನ್ನಿಸ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೋಡಿ, ಇವಾಗ ಟೀ ಪುಡಿ ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಟೀ ಪುಡಿನ ಬೇಯಿಸ್ಕೊಬೇಕು. ಏಲಕ್ಕಿ, ಶುಂಠಿ, ಚಕ್ಕೆ, ಲವಂಗ ಎಲ್ಲನೂ ಕುದ್ದಿ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಇವಾಗ ನೋಡಿ, ಟೀ ಪುಡಿನೂ ಕೂಡ ಅದು ಚೆನ್ನಾಗಿ ಬೆಂದು ಅದ್ರ ಜೊತೇಲಿ ಹೊಂದ್ಕೊಬೇಕು. ನೀವು ಟೀ ಬೇಡ ಅಂದರೆ ಬರೀ ಹಾಲು ಜೊತೆಲೇ ಕುದಿಸಿ ಕೂಡ ಅರಿಶಿನ ಪುಡಿ ಹಾಕ್ಬಿಟ್ಟು ನೀವು ಕೊಡ್ಬೋದು. ಇಲ್ಲಿ ಎರಡು ಥರನೂ ಮಾಡ್ಬೋದು. ನಾನು ಟೀ ಪೌಡ್ರ್ ಹಾಕಿದ್ದೀನಿ. ನೀವು ಬೇಡ ನಾವು ಟೀ ಕುಡಿಯೋಲ್ಲ ಅಂದರೆ ಅರಿಶಿನ ಪುಡಿ ಕೂಡ ಯೂಸ್ ಮಾಡ್ಬೋದು ನೀವು. ರೆಡಿ ಆಯಿತು ನೋಡಿ, ನನ್ನ ಟೀ ರೆಡಿಯಾಗಿದೆ, ಮಸಾಲ ಟೀ. ಇವಾಗ ಸರ್ವ್ ಮಾಡ್ಕೋತೀನಿ ನಾನು. ಟೀ ರೆಡಿಯಾಗಿದೆ ನೋಡಿ, ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಒಳ್ಳೆ ಘಮ ಬರ್ತಾಯಿದೆ, ಒಳ್ಳೆ ಟೇಸ್ಟ್ ಇದೆ. ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ, ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ನಮ್ಮಂಥವ್ರಿಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಟೈಮ್ ಪಾಸ್ಗೋಸ್ಕರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋರಿಗೆಲ್ರಿಗೂ ಸಪೋರ್ಟ್ ಮಾಡ್ತೀರಾ. ನಮ್ಮಂಥವ್ರು ಕಷ್ಟಪಟ್ಟು ಸಿಕ್ಕಿರೋ ಟೈಮಲ್ಲಿ ಏನು ನಮ್ಮ ಟ್ಯಾಲೆಂಟ್ನ ತೋರಿಸ್ಕೊಬೇಕು ಅಂತ ನಾವು ಮಧ್ಯರಾತ್ರಿಯಲ್ಲೆಲ್ಲ ವಿಡಿಯೋನ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೂಪರಾಗಿದೆ.